ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕಾದಲ್ಲಿ ಟ್ರಂಪ್ ಆಡಳಿತ ಬರ್ತಿದ್ದ ಹಾಗೆ ಇರಾನ್ನಲ್ಲೊಂದು ಸಣ್ಣ ನಡುಕ ಶುರುವಾಗಿದೆ. ಈ ಬಾರಿ ಟ್ರಂಪ್ ಇಸ್ರೇಲನ್ನು ಬಳಸಿಕೊಂಡು ಇರಾನ್ನ ಆಯುಧ ತಯಾರಿಕಾ ಘಟಕಗಳ ಮೇಲೆ ದಾಳಿ ಮಾಡಿಸಬಹುದು ಅನ್ನೋ ಮಾತುಗಳು ಕೂಡ ದಟ್ಟವಾಗಿ ಕೇಳಿಬರ್ತಾ ಇವೆ. ಇಸ್ರೇಲ್ ಕೂಡ ಇರಾನನ್ನು ಬಗ್ಗು ಬಡಿಯುವ ಉತ್ಸಾಹವನ್ನು ತೋರ್ತಾ ಇದೆ. ಈ ಹಂತದಲ್ಲೇ ಇಸ್ರೇಲ್ ಹಾಗೂ ಅಮೆರಿಕ ಎರಡಕ್ಕೂ ಎಚ್ಚರಿಕೆಯನ್ನು ಕೊಡೋ ನಿಟ್ಟಲ್ಲಿ ಇರಾನ್ ಪರ್ಷಿಯನ್ ಗಲ್ಫಲ್ಲಿ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಇರಾನ್ ತನ್ನಲ್ಲಿನ ಭಯಾನಕ ಆಯುಧ ಭಂಡಾರವನ್ನು ಜಗತ್ತಿನ ಮುಂದಿಡ್ತಾ ಇದೆ. ಅದರಲ್ಲಿ ಹೆಚ್ಚು ಗಮನ ಸೆಳೀತಾ ಇರೋದು ಅಲ್ಲಿ ಅನಾವರಣಗೊಂಡಿರುವ ಅದೊಂದು ಡ್ರೋನ್. ಅದು ಎಷ್ಟು ಭಯಾನಕವಾಗಿದೆ ಅಂದರೆ ಇಸ್ರೇಲ್ ಹಾಗೂ ಅಮೆರಿಕ ಕೂಡ ಆ ಡ್ರೋನ್ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾದ ಅಗತ್ಯ ಕಾಣ್ತಾ ಇದೆ. ಹಾಗಾದರೆ ಇರಾನ್ನ ಆ ಭಯಾನಕ ಡ್ರೋನ್ ಯಾವುದು? ತನ್ನ ಶಾಹೀದ್ ಕಾಮಿಕಾಜಿ ಡ್ರೋನ್ಗಳಿಂದ ಜಗತ್ತಿನ ಗಮನವನ್ನು ಸೆಳೆದಿದ್ದ ಇರಾನ್ ಈಗ ಮತ್ತೇನು ಮಾಡೋದಿಕ್ಕೆ ಹೋಗ್ತಾ ಇದೆ? ಇರಾನಿನ ಈ ಡ್ರೋನ್ ಅಮೆರಿಕಾದ ಡ್ರೋನ್ಗೆ ಸರಿಸಮನಾಗಿದೆಯಾ? ಟರ್ಕಿಯ ಡ್ರೋನ್ಗಳಿಗೆ ಕಾಂಪೀಟ್ ಮಾಡ್ತಾ ಇದೆಯಾ? ಇದೆಲ್ಲದರ ನಡುವೆ ಭಾರತದಲ್ಲಿ ತಯಾರಾಗಿರೋ ಡ್ರೋನ್ಗೂ ಇರಾನಿನ ಈ ಭಯಾನಕ ಲೋಹದ ಹಕ್ಕಿಗೂ ಇರೋ ವ್ಯತ್ಯಾಸಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಧ್ಯಪ್ರಾಚ್ಯದ ಸಂಘರ್ಷದಲ್ಲಿ ಇರಾನ್ನ ಪಾತ್ರ ತುಂಬಾನೇ ದೊಡ್ಡದು. 1979ರಲ್ಲಿ ಅಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾದ ನಂತರ ಆ ದೇಶ ಅಮೆರಿಕಾದ ವಿರೋಧಿ ಗುಂಪಲ್ಲಿದೆ. ಅಷ್ಟೇ ಅಲ್ಲದೆ ಅಮೆರಿಕಾನ ಬಿಟ್ಟು ಬಿಡದೆ ಕಾಡ್ತಾ ಇರೋ ಇರಾನ್ ಅಣ್ವಸ್ತ್ರಗಳನ್ನು ತಯಾರು ಮಾಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದೆ. ಆದರೆ ಇರಾನ್ ಅಣ್ವಸ್ತ್ರ ಶಕ್ತಿಯಾಗೋದಕ್ಕೆ ದೊಡ್ಡ ತಡೆಗೋಡೆಯಾಗಿ ನಿಂತಿರೋದು ಇಸ್ರೇಲ್. ಇಲ್ಲಿ ಇರಾನ್ ಅಣ್ವಸ್ತ್ರ ಶಕ್ತಿಯಾಗಿಬಿಟ್ರೆ ಅದರಿಂದ ತುಂಬ ಸಮಸ್ಯೆಗೀಡಾಗೋದು ಕೂಡ ಇಸ್ರೇಲೇ. ಹೀಗಾಗಿನೇ ಇಸ್ರೇಲಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನು ನಾಶ ಮಾಡೋ ಪ್ರಯತ್ನವನ್ನು ಮಾಡ್ತಲೇ ಬರುತ್ತೆ. ಈ ಹಿಂದೆ ಇರಾಕ್ ಕೂಡ ಒಮ್ಮೆ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಹೋದಾಗ ಇಸ್ರೇಲ್ ಅವರ ಮೇಲೂ ದಾಳಿ ಮಾಡಿತ್ತು. ಅಷ್ಟೇ ಯಾಕೆ, ಪಾಕಿಸ್ತಾನ ಅಣ್ವಸ್ತ್ರ ಶಕ್ತ ದೇಶವಾಗ್ತಿದೆ ಅನ್ನೋ ಸುದ್ದಿ ಬಂದಾಗ ಅವರ ಸಂಶೋಧನಾ ನೆಲೆಗಳನ್ನೇ ನಾಶ ಮಾಡುವ ಪ್ರಯತ್ನವನ್ನು ಇಸ್ರೇಲ್ ಮಾಡಿತ್ತು. ಆದರೆ ಅವತ್ತು ಇಸ್ರೇಲ್ನಿಂದ ನೇರವಾಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಇಸ್ರೇಲಿನ ಯುದ್ಧ ವಿಮಾನಗಳಿಗೆ ರಿಫ್ಯೂಯಲಿಂಗ್ ಮಾಡ್ಕೊಳ್ಳೋದಕ್ಕೆ ಭಾರತದಲ್ಲಿ ಅನುಮತಿಯನ್ನು ಕೊಡಿ ಅಂತ ಇಸ್ರೇಲ್ ಅವತ್ತಿನ ಭಾರತದ ಸರ್ಕಾರವನ್ನು ಕೇಳಿತು. ಆದರೆ ಭಾರತ ಅದಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಒಂದು ವೇಳೆ ಭಾರತ ಏನಾದರೂ ಓಕೆ ಅಂದುಬಿಟ್ಟಿದ್ದಿದ್ರೆ ಪಾಕಿಸ್ತಾನದ ಬಳಿ ಅಣ್ವಸ್ತ್ರಗಳು ಬಹುಶಃ ಇರ್ತಿರ್ಲಿಲ್ಲ. ಇದನ್ನು ಗಮನಿಸಿದಾಗ ಯಾವುದೇ ಮುಸ್ಲಿಂ ದೇಶ ಕೂಡ ಅಣ್ವಸ್ತ್ರ ಶಕ್ತ ಆಗೋದು ಇಸ್ರೇಲ್ಗೆ ಇಷ್ಟ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಇನ್ನು ಪಾಕಿಸ್ತಾನ ಈಗಾಗಲೇ ಅಣುಶಕ್ತ ಆಗಿದೆ. ಹೀಗಾಗಿ ಅದರ ಮಿಸೈಲ್ ಶಕ್ತಿಯನ್ನ ಅಮೆರಿಕ ಕಂಟ್ರೋಲ್ ಮಾಡಿಡ್ತಾ ಇದೆ. ಇಸ್ರೇಲ್ ವರೆಗೆ ತಲುಪಬಲ್ಲ ಮಿಸೈಲ್ಗಳು ಪಾಕಿಸ್ತಾನದ ಬತ್ತಳಿಕೆಗೆ ಬಾರದಂತೆ ಅಮೆರಿಕ ನೋಡ್ಕೊಳ್ಳುತ್ತೆ. ಜೊತೆಗೆ ಪಾಕಿಸ್ತಾನದ ಅಣ್ವಸ್ತ್ರಗಳ ಸ್ವಿಚ್ಚು ಕೂಡ ಅಮೆರಿಕಾದ ಕೈಯಲ್ಲೇ ಇದೆ. ಹೀಗಾಗಿ ಇಸ್ರೇಲ್ಗೆ ಪಾಕ್ ಅಣ್ವಸ್ತ್ರಗಳಿಂದ ಸದ್ಯಕ್ಕೆ ಯಾವ ಸಮಸ್ಯೆಯೂ ಕಾಣ್ತಾ ಇಲ್ಲ. ಆದರೆ ಇರಾನ್ನ ವಿಷಯದಲ್ಲಿ ಹಾಗಾಗೋದಿಲ್ಲ. ಯಾಕೆಂದ್ರೆ ಇರಾನ್ ಅಮೆರಿಕಾದ ತೆಕ್ಕೆಯಲ್ಲಿಲ್ಲ, ಅಮೆರಿಕಾದ ಮಾತನ್ನು ಅವರು ಕೇಳೋದೂ ಇಲ್ಲ. ಇರಾನ್ ಬರೀ ಇಸ್ರೇಲಿಗೆ ಮಾತ್ರ ಅಲ್ಲ, ಇಡೀ ಮಧ್ಯಪ್ರಾಚ್ಯವನ್ನ ತನ್ನ ಹಿಡಿತಕ್ಕೆ ತಗೋಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಅಣುಶಕ್ತವಾಗದ ಹಾಗೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ತಡೀತಾ ಇವೆ. ಇನ್ನು ಇಲ್ಲಿ ಇರಾನ್ ಕೂಡ ಸುಮ್ಮನೆ ಏನು ಕೂತಿಲ್ಲ. ತನ್ನ ಅಣು ಕಾರ್ಯಕ್ರಮಕ್ಕೆ ಅಡ್ಡಿಯನ್ನುಂಟು ಮಾಡುವ ಇಸ್ರೇಲಿನ ದಿಕ್ಕು ತಪ್ಪಿಸೋದಿಕ್ಕೆ, ಅವರ ಅಟೆನ್ಷನ್ ಅನ್ನು ಡೈವರ್ಟ್ ಮಾಡೋದಿಕ್ಕೆ ಅಂತಲೇ ಇರಾನ್ ಹೆಜ್ಬುಲ್ಲಾ, ಹಮಾಸ್, ಹೌತಿ, ರೆಸಿಸ್ಟೆನ್ಸ್ ಫೋರ್ಸ್ ಹೀಗೆ ತನ್ನ ಸಾಕಷ್ಟು ಪ್ರಾಕ್ಸಿಗಳನ್ನು ಇಸ್ರೇಲ್ನ ವಿರುದ್ಧ ಬಳಕೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಕಳೆದ ವರ್ಷ ಪೂರ್ತಿ ನಡೆದದ್ದು ಇದೇ ಇಸ್ರೇಲ್ ಹಾಗೂ ಇರಾನ್ ನಡುವಿನ ತಿಕ್ಕಾಟ. ಇನ್ನು ಇರಾನಿಗೆ ಇಸ್ರೇಲ್ ನೇರವಾಗಿ ತನ್ನ ಮೇಲೆ ದಾಳಿ ಮಾಡಿಬಿಟ್ಟಿತ್ತು ಅನ್ನೋ ಭಯ ಕೂಡ ಇದೆ. ಹೀಗಾಗಿನೇ ಮೊನ್ನೆ ತನ್ನ ಅಂಡರ್ ಗ್ರೌಂಡ್ ಮಿಸೈಲ್ ಸಿಟಿಯನ್ನ ಇರಾನ್ ಜಗತ್ತಿಗೆ ತೋರಿಸಿದೆ. ಆ ಬಳಿಕ ಅಂಡರ್ ಗ್ರೌಂಡ್ ನವೆಲ್ ಬೇಸ್ ಒಂದನ್ನು ಕೂಡ ಅನಾವರಣ ಮಾಡಿದೆ. ಹೀಗೆ ತಮ್ಮ ಶಕ್ತಿ ದೊಡ್ಡದಿದೆ, ನಮ್ಮ ಎರಡು ಕಣ್ಣುಗಳು ಹೋಗೋ ಹೊತ್ತಿಗೆ ನಿಮ್ಮ ಒಂದು ಕಣ್ಣನ್ನಾದರೂ ನಾವು ಕಿತ್ಕೋತೀವಿ ಅನ್ನೋ ಸಂದೇಶವನ್ನ ಕೊಡೋ ಪ್ರಯತ್ನವನ್ನ ಇರಾನ್ ಇಲ್ಲಿ ಮಾಡ್ತಾ ಇದೆ. ಅದರ ಜೊತೆ ಈಗ ತನ್ನ ಭಯಾನಕ ಡ್ರೋನ್ ಶಕ್ತಿಯನ್ನು ಕೂಡ ಇರಾನ್ ತೋರಿಸ್ತಾ ಇದೆ. ಆ ಡ್ರೋನ್ ಹೆಸರೇನು ಗೊತ್ತಾ? ದಿ ಗಾಜಾ. ಗೆಳೆಯರೆ, ಇಲ್ಲಿ ಆಶ್ಚರ್ಯ ಪಡಬೇಕಾದ ಯಾವ ಅಗತ್ಯನೂ ಇಲ್ಲ. ಇವತ್ತು ಮಧ್ಯಪ್ರಾಚ್ಯವನ್ನ ಆಳಬೇಕು ಅನ್ನೋ ಇರಾನಿನ ಕನಸಿದೆ ನೋಡಿ, ಅದು ನನಸಾಗಬೇಕು ಅಂದ್ರೆ ಪ್ರಾಕ್ಸಿಗಳು ಬೇಕು ಅಂತ ಇರಾನ್ ಭಾವಿಸ್ತಾ ಇದೆ. ಆ ಪ್ರಾಕ್ಸಿಗಳಿಗೆ ಇವರು ಆಯುಧ ಕೊಡ್ತಾರೆ, ಹಣ, ತರಬೇತಿ ಎಲ್ಲವನ್ನ ಕೊಡ್ತಾರೆ. ಜೊತೆಗೆ ಮೋಟಿವೇಶನ್ ಕೂಡ ಕೊಡಬೇಕಲ್ವಾ. ಈಗ ಇಸ್ರೇಲ್ ವಿರುದ್ಧ ಹೆಜ್ಬುಲ್ಲಾಗಳನ್ನ, ಹೌತಿಗಳನ್ನ ಏನೇ ಚೂಬಿಟ್ರು ಇಸ್ರೇಲ್ ವಿರುದ್ಧ ನಿಜವಾದ ಜೋಶ್ ಇಟ್ಟುಕೊಂಡಿರೋದು ಪ್ಯಾಲೆಸ್ತೀನಿಯರು ಮಾತ್ರ. ಇಸ್ಲಾಮಿಕ್ ಪುಸ್ತಕಗಳಲ್ಲಿ ಇಸ್ರೇಲ್ ಬಗ್ಗೆ, ಯಹೂದಿಗಳ ಬಗ್ಗೆ ಏನೇ ಹೇಳಿದ್ರು, ಜಗತ್ತಿನ ಮುಸ್ಲಿಮರಲ್ಲಿ ಯಹೂದಿಗಳ ಬಗ್ಗೆ ಎಷ್ಟೇ ದ್ವೇಷ ಬೆಳೆಸ್ತಾ ಹೋದ್ರೂ ಕೂಡ ಇದೊಂದು ಯುದ್ಧ ಇನ್ನಷ್ಟು ವರ್ಷಗಳ ಕಾಲ ನಡೀತಲೇ ಇರಬೇಕು ಅಂದ್ರೆ ಅದನ್ನ ಮುಂದುವರಿಸಬೇಕಿರೋದು
ಅಲ್ಲಿ ಜೀವ ಕೊಡಬೇಕಿರೋದು ಪ್ಯಾಲೆಸ್ತೀನಿಯರೇ ಹೊರತು ಬೇರೆ ಯಾರೂ ಅಲ್ಲ ಅನ್ನೋದು ಇರಾನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಕಂಡವರ ಮಕ್ಕಳನ್ನ ಸದಾಕಾಲ ಯುದ್ಧಕ್ಕೆ ನಿಲ್ಲಿಸಬೇಕು ಅಂದ್ರೆ, ಹೇಳಿದ ಮಾತು ಕೇಳೋ ಹಾಗೆ ಇಟ್ಕೋಬೇಕು ಅಂದ್ರೆ ಅದಕ್ಕೊಂದು ಮೋಟಿವೇಶನ್ ಬೇಕು. ಅದೇ ಈ ಗಾಜಾ ಡ್ರೋನ್. ಇರಾನ್ ಒಂದು ಆಯುಧಕ್ಕೆ ನಮ್ಮ ಹೆಸರಿಟ್ಟಿದೆ ಅಂದ್ರೆ ಅಲ್ಲಿನ ಜನ, ಅಲ್ಲಿನ ಪಡೆಗಳು ಎಷ್ಟು ಹೆಮ್ಮೆ ಪಡೋದಿಲ್ಲ ಹೇಳಿ. ಅವರು ಇರಾನಿಗಾಗಿ ಏನು ಬೇಕಾದರೂ ಮಾಡ್ತಾರೆ. ಇನ್ನು ಹಮಾಸ್ ಇರೋದು ಕೂಡ ಹಾಗೇನೆ. ಅವರೊಂಥರ ಕಾಮಿಕಾಜಿ ಡ್ರೋನುಗಳಿದ್ದ ಹಾಗೆ ಬೇರೆಯವರನ್ನು ಕೊಲ್ತಾರೆ, ತಾವು ಕೂಡ ಜೊತೆಗೆ ಹೋಗ್ಬಿಡ್ತಾರೆ. ಹೀಗಾಗಿ ಇರಾನ್ ಆ ಡ್ರೋನಿಗೆ ಗಾಜಾ ಅನ್ನೋ ಹೆಸರನ್ನು ಕೊಟ್ಟಿದೆ. ಅಂದಹಾಗೆ ಈ ಡ್ರೋನ್ ಒಟ್ಟು 3000 kgಯಷ್ಟು ತೂಕವನ್ನು ಹೊಂದಿದೆ. ಇದನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ನ ಏರೋಸ್ಪೇಸ್ ಫೋರ್ಸ್ ತಯಾರು ಮಾಡಿದೆ. ಇದು ಪ್ರತಿ ಗಂಟೆಗೆ 350 ಕಿಲೋಮೀಟರ್ಗಳಷ್ಟು ವೇಗವನ್ನು ಹೊಂದಿದೆ. ಸತತವಾಗಿ 35 ಗಂಟೆಗಳ ಕಾಲ ಹಾರುವ ಶಕ್ತಿಯನ್ನು ಇದು ಹೊಂದಿದೆ. ಹಾಗೇನೆ ಈ ಡ್ರೋನ್ ನನ್ನ ಯಾಕಿಷ್ಟು ಭಯಾನಕ ಅಂತ ಹೇಳ್ತಿದ್ದಾರೆ ಅಂದ್ರೆ, ಇದರಲ್ಲಿ ಒಟ್ಟು 13 ಬಾಂಬುಗಳನ್ನು ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಅಷ್ಟು ತೂಕವನ್ನು ಹೊತ್ತು 1000 ಕಿಲೋಮೀಟರ್ ವರೆಗೆ ಇದು ಸಾಗುತ್ತೆ. ಹೀಗಾಗಿ ಇದರ ಬಗ್ಗೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ತಲೆ ಕೆಡಿಸ್ಕೊಳ್ತಾ ಇವೆ. ಇನ್ನು ಇದನ್ನ ಇರಾನ್ನಿಂದಲೇ ಹಾರಿಸಿದ್ರೆ ಇದು ಇಸ್ರೇಲ್ ಅನ್ನು ಮುಟ್ಟೋದಿಲ್ಲ. ಹಾಗೇನೆ ಅಮೆರಿಕಾನ ಮುಟ್ಟುವ ಕನಸನ್ನಂತೂ ಕಾಣೋದಿಕ್ಕೂ ಸಾಧ್ಯ ಇಲ್ಲ. ಆದರೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ಕಡೆಗಳಲ್ಲಿರೋ ಇಸ್ರೇಲ್ ಮತ್ತು ಅಮೆರಿಕ ಬೇಸ್ಗಳನ್ನ ಇದು ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸಿರಿಯಾ, ಲೆಬನಾನ್, ಇರಾಕ್ನಲ್ಲಿನ ತನ್ನ ನೆಲೆಗಳಿಂದ ಇರಾನ್ ಇಸ್ರೇಲ್ ಮೇಲೆ ಈ ಡ್ರೋನ್ ಮೂಲಕ ದಾಳಿ ಮಾಡೋದಕ್ಕೂ ಆಗುತ್ತೆ. ಅದರ ಜೊತೆಗೆ ಅರಬ್ಬಿ ಸಮುದ್ರ ಹಾಗೂ ಕೆಂಪು ಸಮುದ್ರಗಳಲ್ಲಿರುವ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಈ ಡ್ರೋನ್ನ ಮೂಲಕ ಟಾರ್ಗೆಟ್ ಮಾಡ್ಕೋಬಹುದು. ಅದರಲ್ಲೂ ಅವುಗಳನ್ನ ಯೆಮೆನ್ನಲ್ಲಿ ಇಟ್ಟುಬಿಟ್ರೆ ಈ ಕೆಲಸ ಇನ್ನಷ್ಟು ಸುಲಭ ಆಗುತ್ತೆ. ಇನ್ನು ಈ ಡ್ರೋನ್ 11,000 ಮೀಟರ್ಗಳಷ್ಟು ಎತ್ತರಕ್ಕೆ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. ರಡಾರ್ಗಳ ಕಣ್ಣು ತಪ್ಪಿಸುವ ಚಾಕಚಕ್ಯತೆಯನ್ನು ಕೂಡ ಇದು ಪಡ್ಕೊಂಡಿದೆ. ಹೀಗಾಗಿ ಈ ಡ್ರೋನ್ ಬಗ್ಗೆ ಅಮೆರಿಕ ಮತ್ತು ಇಸ್ರೇಲ್ಗಳಲ್ಲಿ ಸ್ವಲ್ಪ ಚಿಂತೆ ಕಾಣ್ತಾ ಇದೆ. ಇನ್ನು ಈ ಡ್ರೋನ್ಗೆ ಸರಿಸಮನಾದ ಆಯುಧ ಅಮೆರಿಕ ಮತ್ತು ಇಸ್ರೇಲ್ ಬಳಿಯಲ್ಲಿ ಇಲ್ವಾ? ಖಂಡಿತ ಇದೆ. ಅಮೆರಿಕಾದಲ್ಲಿ MQ-9 ರೀಪರ್ ಡ್ರೋನ್ ಇದೆ. ಇದು ಜಗತ್ತಲ್ಲೇ ಅತ್ಯಂತ ವಿಶ್ವಾಸಾರ್ಹ ಹಾಗೂ ಭಯಾನಕ ಡ್ರೋನ್ ಅನ್ನಿಸ್ಕೊಳ್ಳುತ್ತೆ. ಇದು 4760 kgಯಷ್ಟು ಮ್ಯಾಕ್ಸಿಮಮ್ ಟೇಕ್ ಆಫ್ ಕೆಪಾಸಿಟಿಯನ್ನು ಹೊಂದಿದೆ. ಗಂಟೆಗೆ 300 ಮೈಲಿಯಷ್ಟು ಅಂದ್ರೆ 482 ಕಿಲೋಮೀಟರ್ ವೇಗದಲ್ಲಿ ಹಾರತ್ತೆ. ಇನ್ನು ಇದರ ರೇಂಜು 1900 ಕಿಲೋಮೀಟರ್ಗಳು. ಅಂದ್ರೆ ಈ ಇರಾನ್ನ ಡ್ರೋನ್ ಇದೆಯಲ್ಲ, ಬಹುಪಾಲು ಅದರ 2 ಪಟ್ಟು ರೇಂಜ್ ಅನ್ನ ಅಮೆರಿಕದ ರೀಪರ್ ಹೊಂದಿದೆ. ಜೊತೆಗೆ 27 ಗಂಟೆಗಳ ಕಾಲ ಸತತವಾಗಿ ಕಾರ್ಯಾಚರಣೆ ಮಾಡುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಇದರಲ್ಲಿ ಒಟ್ಟು 7 ಹಾರ್ಡ್ ಪಾಯಿಂಟ್ಗಳಿವೆ. 15,420 ಮೀಟರ್ಗಳಷ್ಟು ಎತ್ತರದಲ್ಲಿ ಇದು ಹಾರತ್ತೆ. ಇನ್ನು ಈ ಡ್ರೋನ್ ಮೂಲಕವೇ ಅಮೆರಿಕ ಅಲ್ ಖೈದಾದ ನಾಯಕ ಅಲ್ ಜವಾಹಿರಿಯನ್ನ ಹೊಡೆದುಕೊಂಡಿತ್ತು. ಇನ್ನು ಹೇಗೆ ಅಮೆರಿಕಾದಲ್ಲಿ MQ-9 ರೀಪರ್ ಇದೆಯೋ ಅದೇ ರೀತಿ ಇಸ್ರೇಲ್ ಬಳಿ ಹೆರಾನ್ ಡ್ರೋನ್ ಇದೆ. ಆದರೆ ಇರಾನ್ನ ಈ ಗಾಜಾಗೆ ಕಂಪೇರ್ ಮಾಡಿದ್ರೆ ಹೆರಾನ್ ತುಂಬಾನೇ ಚಿಕ್ಕದು ಅನ್ನಿಸ್ಕೊಳ್ಳುತ್ತೆ. ಇದು 1150 kgಯಷ್ಟು ಮ್ಯಾಕ್ಸಿಮಮ್ ಟೇಕ್ ಆಫ್ weight ಅನ್ನು ಹೊಂದಿದ್ದು ಪ್ರತಿ ಗಂಟೆಗೆ 207 ಕಿಲೋಮೀಟರ್ ವೇಗದಲ್ಲಿ ಇದು ಚಲಿಸುತ್ತೆ. ಇನ್ನು ಈ ಡ್ರೋನ್ 10,000 ಮೀಟರ್ ಎತ್ತರದಲ್ಲಿ ಸಂಚರಿಸಬಲ್ಲದ್ದಾಗಿದ್ದು ಜಗತ್ತಿನ ಭಯಾನಕ ಡ್ರೋನ್ಗಳ ಪೈಕಿ ಇದು ಕೂಡ ಒಂದು ಅನ್ನಿಸ್ಕೊಳ್ಳುತ್ತೆ. ಆದರೆ ಇರಾನ್ನ ಗಾಜಾಗೆ ಕಂಪೇರ್ ಮಾಡಿದ್ರೆ ಇಸ್ರೇಲ್ನ ಹೆರಾನ್ ಈ ವಿಷಯದಲ್ಲಿ ಸ್ವಲ್ಪ ಹಿಂದುಳಿದಂತೆ ಕಾಣುತ್ತೆ. ಇವೆರಡರ ಜೊತೆಗೆ ಟರ್ಕಿಯ ಬೈರಕ್ತರ್ ಡ್ರೋನ್ ಅನ್ನು ಕೂಡ ನಾವಿಲ್ಲಿ ಕಂಪೇರ್ ಮಾಡಬೇಕು. ಯಾಕೆಂದ್ರೆ ಇತ್ತೀಚೆಗೆ ನಡೆದ ಸಾಕಷ್ಟು ಯುದ್ಧಗಳಲ್ಲಿ ಟರ್ಕಿಯ ಬೈರಕ್ತರ್ಗಳು ಸಿಕ್ಕಾಪಟ್ಟೆ ಸುದ್ದಿ ಮಾಡಿದ್ವು. ಪಾಕಿಸ್ತಾನಕ್ಕೆ ಕೂಡ ಟರ್ಕಿ ಡ್ರೋನ್ ಅನ್ನು ಕೊಡ್ತೀನಿ ಅಂತ ಹೇಳಿತ್ತು. ಹಾಗೇನೆ ಇರಾನ್ ಮತ್ತು ಟರ್ಕಿಯ ನಡುವೆ ತೀರಾ ಉತ್ತಮ ಸಂಬಂಧಗಳೇನಿಲ್ಲ. ಹೀಗಾಗಿ ಟರ್ಕಿಯನ್ನ ಕೂಡ ಇರಾನ್ನ ವಿರೋಧಿ ಗುಂಪಲ್ಲೇ ಇಡಬೇಕಾಗತ್ತೆ. ಸೊ ಟರ್ಕಿಯ ಬೈರಕ್ತರ್ ಅನ್ನ ಕೂಡ ನಾವೀ ಗಾಜಾ ಜೊತೆ ಕಂಪೇರ್ ಮಾಡಿ ನೋಡೋದಾದ್ರೆ ಬೈರಕ್ತರ್ ಗಾಜಾಗಿಂತ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಈ ಬೈರಕ್ತರ್ನ ಮ್ಯಾಕ್ಸಿಮಮ್ ಟೇಕ್ ಆಫ್ weight 700 kg. ಇದರ ಸ್ಪೀಡು ಪ್ರತಿ ಗಂಟೆಗೆ 220 ಕಿಲೋಮೀಟರ್ಗಳು. ಇನ್ನು ಇದರ ರೇಂಜು ಬರೀ 300 ಕಿಲೋಮೀಟರ್ ಮಾತ್ರ. ಟರ್ಕಿಯ ಬೈರಕ್ತರ್ ಇರಾನ್ನ ಗಾಜಾಗೆ ಯಾವುದರಲ್ಲೂ ಸಮ ಅಲ್ಲ ಅಂತ ಹೇಳಲಾಗುತ್ತೆ. ಅಲ್ಲ, ಯಾವ್ಯಾವುದೋ ದೇಶದ ಕತೆ ಹೇಳ್ತಾ ಇದ್ದೀರಾ, ಭಾರತದಲ್ಲಿಂಥ ಡ್ರೋನ್ ಏನಿಲ್ವೇ? ಈ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟೋದು ಸಹಜ. ಗೆಳೆಯರೆ, ಭಾರತಕ್ಕೆ ಅಮೆರಿಕ ನಿರ್ಮಿತ MQ-9 ಡ್ರೋನುಗಳು ಬರ್ತಾ ಇವೆ. ಇಸ್ರೇಲಿನ ಹೆರಾನ್ ಡ್ರೋನುಗಳನ್ನು ಕೂಡ ಭಾರತ ಹೊಂದಿದೆ. ಇಲ್ಲಿ ಯಾವುದಾದ್ರೂ ಒಂದು ದೇಶ ಅದರದ್ದೇ ಒಂದು ಡ್ರೋನ್ ಅನ್ನು ತಯಾರು ಮಾಡಿಕೊಂಡ್ರೆ ಅವ್ರ ಹತ್ರ ಒಂದು ಡ್ರೋನ್ ಇರುತ್ತೆ. ಬೇರೆ ಬೇರೆ ದೇಶಗಳಿಂದ ತರಿಸ್ಕೊಂಡ್ರೆ ಥರಾವರಿ ಡ್ರೋನುಗಳನ್ನು ನಾವು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಬಹುಶಃ ಭಾರತ ಅಂದುಕೊಂಡಿದೆಯೇನೋ. ಹೀಗಾಗಿ ಡ್ರೋನ್ಗಳನ್ನು ಆಮದು ಮಾಡಿಕೊಳ್ಳುವ ಕಡೆ ಭಾರತ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಗೆಳೆಯರೆ, ಈ ಮಾತನ್ನ ನಾವು ನಮ್ಮ ಮಾನ ಕಾಪಾಡ್ಕೊಳ್ಳೋದಿಕ್ಕೆ
ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳೋದಕ್ಕೆ ಹೇಳ್ಕೋಬೇಕು ಅಷ್ಟೇ. ಭಾರತ ಸ್ವದೇಶಿ ಡ್ರೋನ್ಗಳನ್ನು ತಯಾರು ಮಾಡಿಕೊಳ್ಳೋದ್ರಲ್ಲಿ ತುಂಬಾನೇ ಹಿಂದುಳಿದಂತೆ ಕಾಣ್ತಾ ಇದೆ. ನಮ್ಮಲ್ಲಿ ಒಂದಷ್ಟು ಸರ್ವೆಲೆನ್ಸ್ ಡ್ರೋನ್ಗಳನ್ನು ಮಾಡಿದ್ದಾರೆ, ಅವುಗಳಲ್ಲಿ ಕೆಲವನ್ನ ಬಳಕೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗದ ಬಳಿ ಇರುವ DRDO ಕೇಂದ್ರದಲ್ಲಿ ಆಗಾಗ ಡ್ರೋನ್ಗಳ ಪರೀಕ್ಷೆಯನ್ನು ಅವರು ಮಾಡ್ತಲೇ ಇರ್ತಾರೆ. ಆದರೆ ಇದುವರೆಗೆ ಭಾರತ ಒಂದು ಬಲಿಷ್ಠ ಡ್ರೋನ್ ಅನ್ನ ತಯಾರು ಮಾಡಿ ಭಾರತೀಯ ಸೇನೆಗೆ ಕೊಟ್ಟಿರುವಂತಹ ಯಾವ ಸುದ್ದಿಯನ್ನು ನಾವು ಕೇಳೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ನಮ್ಮಲ್ಲಿ ರುಸ್ತುಂ 1 ಅನ್ನೋ ಡ್ರೋನ್ ಇದೆ. ಅದು ಸ್ವದೇಶಿ ಡ್ರೋನು, ನಾವೇ ಮಾಡಿಕೊಂಡಿರೋದು. ಈ ರುಸ್ತುಂ 1 1800 kg ತೂಕವನ್ನು ಹೊಂದಿದೆ. ಈ ಡ್ರೋನ್ 1000 ಕಿಲೋಮೀಟರ್ ರೇಂಜ್ ಅನ್ನು ಕೂಡ ಹೊಂದಿದೆ. ಪ್ರತಿ ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಇದು ಅಟ್ಯಾಕಿಂಗ್ ಡ್ರೋನ್, ಆಂಟಿ ಟ್ಯಾಂಕ್ ಡ್ರೋನ್ ಆಗಿ ಇದನ್ನು ಬಳಕೆ ಮಾಡ್ತಾರೆ. ಸತತವಾಗಿ 12ರಿಂದ 15 ಗಂಟೆಗಳಷ್ಟು ಹಾರಾಡುವ ಸಾಮರ್ಥ್ಯವನ್ನು ಇದು ಹೊಂದಿದೆ. 10,668 ಮೀಟರ್ಗಳಷ್ಟು ಎತ್ತರಕ್ಕೆ ಹಾರಬಲ್ಲ ತಾಕತ್ತನ್ನು ಕೂಡ ನಮ್ಮ ರುಸ್ತುಂ 1 ಹೊಂದಿದೆ. ಆದರೆ ಇರಾನ್ನ ಗಾಜಾ ಜೊತೆ ಹೋಲಿಕೆ ಮಾಡಿದರೆ ಇದು ಕೂಡ ತುಂಬ ಶಕ್ತಿಶಾಲಿಯಾಗೇನು ಕಾಣೋದಿಲ್ಲ. ಇನ್ನು ಈ ಗಾಜಾ MQ-9ಗಿಂತಲೂ ಸ್ವಲ್ಪ ಮಟ್ಟಿಗೆ ಶಕ್ತಿಶಾಲಿಯಾಗಿ ಕಾಣೋದು ಯಾಕೆ ಅಂದರೆ ಇದರ ಟೇಕ್ ಆಫ್ ವೆಯ್ಟ್ ಹೆಚ್ಚಿದೆ, ಜೊತೆಗೆ ಇದು 13 ಬಾಂಬುಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಅಟ್ಯಾಕಿಂಗ್ ಡ್ರೋನ್ ಹೆಚ್ಚು ಬಾಂಬುಗಳನ್ನು ಹೊತ್ತುಕೊಂಡು ಹೋದರೆ ಅದು ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಶತ್ರುಗಳಿಗೆ ಹೆಚ್ಚು ನಷ್ಟವನ್ನುಂಟು ಮಾಡುವ ಸಾಮರ್ಥ್ಯವನ್ನು ಕೂಡ ಅದು ಹೊಂದಿರುತ್ತೆ. ಹೀಗಾಗಿ ಗಾಜಾ ಕಡಿಮೆ ಹಾರುವ ಸಾಮರ್ಥ್ಯವನ್ನು ಹೊಂದಿದ್ರೂ ಕೂಡ ಹೆಚ್ಚು ಬಾಂಬುಗಳನ್ನು ಹೊತ್ತೊಯ್ಯುವ ಶಕ್ತಿಯನ್ನು ಹೊಂದಿದೆ. ಇಲ್ಲಿ ಇರಾನ್ ಅಮೆರಿಕಾದ ಡ್ರೋನ್ಗೆ ಸರಿಸಮನಾದ ಡ್ರೋನ್ ಅನ್ನ ತಯಾರು ಮಾಡಿದೆ ಅನ್ನೋ ವಿಷಯ ಇದೆಯಲ್ಲ, ಇದನ್ನ ಅಮೆರಿಕಾಗೆ ಕೂಡ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇರಾನ್ ಅದೊಂದು ಸಾಧನೆಯನ್ನು ಮಾಡಿದೆ. ಹಾಗೆ ನೋಡಿದರೆ ಇವತ್ತಿಗೂ ಕೂಡ ಭಾರತಕ್ಕೆ ಒಂದು ಅದ್ಭುತವಾದ ಡ್ರೋನ್ ಅನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ರಾಕೆಟ್ ಇಂಜನ್ಗಳನ್ನು ತಯಾರು ಮಾಡ್ಕೊಳ್ತಾ ಇದ್ದೀವಿ, ಆದರೆ ತೇಜಸ್ ಯುದ್ಧ ವಿಮಾನಕ್ಕೆ ನಮ್ಮದೇ ಆದ ಇಂಜನ್ ಇಲ್ಲ. ಬೇರೆಯವರ ಮೇಲೆ ನಾವು ಆಧಾರ ಪಡಬೇಕಾಗಿ ಬರ್ತಾ ಇದೆ. ಈಗೇನೋ ಕಾವೇರಿ ಇಂಜನ್ ಸಿದ್ಧ ಆಗ್ತಾ ಇದೆ, ಅದರ ಪರೀಕ್ಷೆಗಳು ಕೂಡ ಸಫಲವಾಗಿವೆ. ಹೀಗಾಗಿ ಅದನ್ನ ಘಾತಕ್ ಅಟ್ಯಾಕಿಂಗ್ ಡ್ರೋನ್ಗೆ ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಘಾತಕ್ ಇದೆಯಲ್ಲ, ಇದು ಸಿದ್ಧವಾಗಿ ಬಂದರೆ ಭಾರತದ ಬತ್ತಳಿಕೆಯಲ್ಲಿನ ಅತ್ಯಂತ ಬಲಿಷ್ಠ ಡ್ರೋನ್ ಆಗಿ ಇದು ಹೆಸರು ಮಾಡುತ್ತೆ. ಯಾಕೆಂದ್ರೆ ಘಾತಕ್ ಹೆಚ್ಚು ಕಡಿಮೆ ಒಂದು ಯುದ್ಧ ವಿಮಾನದಷ್ಟೇ ಶಕ್ತಿಶಾಲಿಯಾಗಿರುತ್ತೆ. ವಿಮಾನದ ಒಳಗೆ ಪೈಲಟ್ ಇರೋದಿಲ್ಲ ಅನ್ನೋದು ಬಿಟ್ರೆ ಯುದ್ಧ ವಿಮಾನ ಮಾಡುವ ಎಲ್ಲ ಕೆಲಸವನ್ನ ಘಾತಕ್ ಮಾಡುತ್ತೆ. ಇದು ಸರಿಸುಮಾರು 10 ಟನ್ ತೂಕವನ್ನು ಹೊಂದಿದೆ. ಹಾಗೆ 1.5 ಟನ್ನಷ್ಟು ಆಯುಧಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಕೂಡ ಘಾತಕ್ ಹೊಂದಿದೆ. ಹೀಗಾಗಿನೇ ಘಾತಕ್ಗೆ ತೇಜಸ್ ಯುದ್ಧ ವಿಮಾನಗಳಿಗೆ ಬಳಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ತಯಾರು ಮಾಡಿದ್ದ ಕಾವೇರಿ ಇಂಜನ್ಗಳನ್ನು ಅಳವಡಿಸಿ ಯುದ್ಧ ವಿಮಾನದಷ್ಟೇ ಸಶಕ್ತವಾದ ಒಂದು ಡ್ರೋನ್ ಅನ್ನು ತಯಾರು ಮಾಡೋ ಕೆಲಸವನ್ನು ಭಾರತ ಕೈಗೊಂಡಿದೆ. ಆದರೆ ಈ ಕಾವೇರಿ ಇಂಜನ್ಗಳು ಯಾವಾಗ ಸಂಪೂರ್ಣವಾಗಿ ತಯಾರಾಗತ್ವೆ ಅದನ್ನು ಘಾತಕ್ಗೆ ಅಳವಡಿಸಿ ಘಾತಕನ್ನು ನಮ್ಮ ಸೇನೆಗೆ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯಾವ ಖಚಿತ ಮಾಹಿತಿಯೂ ಇದುವರೆಗೆ ಸಿಗ್ತಾ ಇಲ್ಲ. ಗೆಳೆಯರೆ, ಇಲ್ಲಿ ಭಾರತ ನಮ್ಮ HAL ಅನ್ನ DRDOನ ಅತಿಯಾಗಿ ನಂಬಿ ಅವರ ಮೇಲಿನ ಅತಿಯಾದ ಡಿಪೆಂಡೆನ್ಸಿಯ ಕಾರಣದಿಂದ ಇಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಮಾಡ್ಕೊಳ್ತಾ ಇದೆಯಾ ಅನ್ನೋ ಅನುಮಾನ ಖಂಡಿತ ಮೂಡುತ್ತೆ. ಪ್ರೈವೇಟ್ ಸೆಕ್ಟಾರ್ಗೆ ಖಾಸಗಿ ಆಯುಧ ತಯಾರಿಕಾ ವಲಯಗಳನ್ನು ಇಲ್ಲಿ ಬೆಂಬಲಿಸದೇ ಇದ್ರೆ ಅಥವಾ ಸರ್ಕಾರಿ ಸಂಸ್ಥೆಗಳಿಗೆ ಚುರುಕು ಮುಟ್ಟಿಸದೇ ಇದ್ರೆ ಅವರಿಗೆ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡದೇ ಇದ್ರೆ ಭಾರತ ಆಯುಧ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸುವುದಕ್ಕೆ ತುಂಬಾನೇ ದಿನಗಳು ಬೇಕಾಗಬಹುದು. ಆದರೆ ಭಾರತಕ್ಕೆ ಸಾಧ್ಯವಾಗದೇ ಇರುವುದನ್ನ ಇಲ್ಲಿ ಇರಾನ್ ಹೇಗೆ ಸಾಧ್ಯ ಮಾಡ್ಕೋತಾ ಇದೆ? ಅವರ ಬೆನ್ನಿಗೆ ಯಾರಿದ್ದಾರೆ? ಇವತ್ತು ಇರಾನ್ನಲ್ಲಿ ನಾವು ನೋಡ್ತಾ ಇರೋ ಆಯುಧಗಳ ಮೂಲ ಯಾವುದು? ಅವರಿಗೆ ತಂತ್ರಜ್ಞಾನವನ್ನ ಇಂಜಿನ್ಗಳನ್ನ ಚೈನಾ ಕೊಡ್ತಾ ಇದೆಯಾ, ರಷ್ಯಾ ಕೊಡ್ತಾ ಇದೆಯಾ, ಅಥವಾ ಇರಾನ್ನ ಸಂಶೋಧಕರು ತಾವೇ ಖುದ್ದು ಇದೆಲ್ಲವನ್ನ ಸಿದ್ಧಪಡಿಸ್ಕೊಳ್ತಾ ಇದ್ದಾರಾ? ಇದು ನಿಜಕ್ಕೂ ಯಕ್ಷ ಪ್ರಶ್ನೆ. ಇದು ಗೆಳೆಯರೆ ಇರಾನ್ ಸಿದ್ಧಪಡಿಸಿರುವ ದಿ ಗಾಜಾ ಹೆಸರಿನ ಡ್ರೋನ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.